ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸ್ವಾಮಿಯವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹಿಂದೂ ಜಾಗರಣ ವೇದಿಕೆಯ ಮುಖಂಡರು ಕುಮಾರಸ್ವಾಮಿ ಅವರೇ, ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ. ಏನಾಗಿರೋದು ಎಕ್ಸಾಕ್ಟ್ಲಿ? ಸ್ಥಳದಲ್ಲಿ ಇದ್ರಾ ತಾವು? ಹಾ ಮೇಡಮ್, ನಾವೇ ಇದ್ದೀವಿ ನಿಮ್ದು ಸಂಘಟನೆ. ಓಕೆ, ಏನಾಯ್ತು ಸರ್? ಒಂಚೂರು ಹೇಳ್ಬಹುದಾ? ಮೆರವಣಿಗೆ ಹೋಗ್ತಾ ಇತ್ತು, ಅದೇ ಸಂದರ್ಭಕ್ಕೆ ಕಲ್ ತೂರಿರೋದಾ ಹೇಗೆ ಅಂತ? ಹೌದು ಮೇಡಮ್, ಏನಂದ್ರೆ ಈಗ ಬಾಗಲಕೋಟೆಯಲ್ಲಿ ಒಂದು ಸೆನ್ಸಿಟಿವ್ ಆಫ್ ಪಾಯಿಂಟ್ ಏರಿಯಾ ಅಂತ ನಾವೇನು ಪೊಲೀಸ್ ಇಲಾಖೆಯವರು ಮಾಡಿದಾರಲ್ಲ, ಅದು ಸೆನ್ಸಿಟಿವ್ ಆಫ್ ಏರಿಯಾ ಮೇಡಮ್. ಈಗ ಪೂರ್ವ ನಿಯೋಜಿತವಾಗಿ ಮಾಡಿರ್ತಕ್ಕಂತ ಯೋಜನೆ ಅಂತ ನಾವ್ ಹೇಳ್ಬೋದು. ಯಾಕಂದ್ರೆ ಈಗ 9 ಗಂಟೆ ಸುಮಾರು. ಹೇಳಿ ಮೇಡಮ್. ಅಲ್ಲ, ಕಲ್ಲು ತೂರಾಟ ಪೂರ್ವ ನಿಯೋಜಿತ ಕೃತ್ಯ ಅಂತ ತಾವ್ ಹೇಳ್ತಾ ಇದೀರಿ? ಪಕ್ಕಾ ಮೇಡಮ್, ಪಕ್ಕಾ. ಯಾಕಂದ್ರೆ ಕುಮಾರಸ್ವಾಮಿ ಅವರೇ, ಈಗ ನಂದೊಂದು ಪ್ರಶ್ನೆ ಏನಂದ್ರೆ, ಈಗ ಶಿವಾಜಿ ಜಯಂತಿ ಇತ್ತು, ತಾವ್ ಮೆರವಣಿಗೆ ಹೊರಟಿದ್ರಿ. ಪೊಲೀಸ್ ಇಲಾಖೆಯಿಂದ ಏನಾದ್ರೂ ನಿಯಮಗಳಿತ್ತ, ಗೈಡ್ಲೈನ್ಸ್ ಇತ್ತ? ಇದೇ ಮಾರ್ಗವಾಗಿ ಹೋಗ್ಬೇಕು, ಇಂತಿಷ್ಟೇ ಜನ ಸೇರ್ಬೇಕು, ಡಿಜೆ ಸೌಂಡ್ ಇಷ್ಟೇ ಪ್ರಮಾಣದಲ್ಲಿ ಇರಬೇಕು, ಈ ರೀತಿ ಏನಾದ್ರೂ ಗೈಡ್ಲೈನ್ಸ್ ಕೊಟ್ಟಿದ್ರ ತಮ್ಗೆ? ಏನಿಲ್ಲ ಮೇಡಮ್, ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಪೊಲೀಸರು ಎಷ್ಟು ನಮ್ ಜೊತೆ ಸಹಕರಿಸಿದ್ರು, ನಾವು ಅವ್ರ ಜೊತೆ ಅಷ್ಟೇ ಸಹಕರಿಸಿದ್ವಿ. ಮತ್ತೆ ಇನ್ನೂ ಒಂದು ಗೊತ್ತಿರ್ಲಿ, ಅಲ್ಲಿ ಏನು ಮಸೀದಿ ಒಳಗಡೆ ಜನ ಸೇರಿದ್ದಾರೆ, ನೀವು ದಯಮಾಡಿ 1 ತಾಸು ಆದ್ಮೇಲೆ ಹೋಗೋಣ ಅಂತ ಹೇಳಿದ್ರೆ 1 ತಾಸು ಆದ್ಮೇಲೆ ನಾವು ಹೋಗಿದ್ವಿ. ಓಕೆ. ಅಲ್ಲ, ನಮಾಜ್ ಮಾಡೋ ಸಂದರ್ಭನ ಅದು ಟೈಮಿಂಗ್? ನಮಾಜ್ ಪ್ರತಿನಿತ್ಯ ನಮಾಜ್ ಇರಲ್ಲ, ಮತ್ತೆ ಇದು ನಮಾಜ್ ಮಾಡ್ಲಿಕ್ಕೆ ಒಂದು ಯೋಜನೆ ಮಾಡಿರ್ತಕ್ಕಂತ ಮೇಡಮ್ ಇದು. ಯಾಕಂದ್ರೆ ತಾವು ಸೇರೋದ್ರಿಂದ ನಮಾಜ್ ಮೇಡಮ್, ಇದು ಮಾಡೋದೊಂದು ಕೃತ್ಯ, ಹೆಸರಿಗೆ ಮಾತ್ರ ಅಲ್ಲಿ ನಮಾಜ್. ಕೃತ್ಯ ಮಾಡ್ಲಿಕ್ಕೆ ಸೇರಿದ್ದು ಅಂತ ನಮಗೆ ಸಂಶಯಾಸ್ಪದ ಮೇಡಮ್ ಇದು. ಅಲ್ಲ ಕುಮಾರಸ್ವಾಮಿ ಅವರು, ಯಾವಾಗ್ಲೂ ಕೂಡ ಹಿಂಗ್ ಗಲಾಟೆಗಳು ಆಗ್ತಾ ಇರುತ್ತಾ? ಈ ರೀತಿ ಕೃತ್ಯಗಳನ್ನ ಎಸಗ್ತಾರ ಕೆಲವರು ಅನ್ನೋದಕ್ಕಿಂತ ಮೇಡಮ್, ಮುಸ್ಲಿಂ ಸಮಾಜಗಳಲ್ಲಿ ಏನು ಒಂದಿಷ್ಟು PFI SDPI ಅಂತ ನಾವೇನು ಹೇಳ್ತೀವಲ್ಲ, ಜಿಹಾದಿ ಬೋಧನೆ ಇರ್ತಕ್ಕಂತ ಕೆಲವು ಯುವಕರು ಈ ರೀತಿ ಕೃತ್ಯವನ್ನು ಮಾಡೋದ್ರಲ್ಲಿ ಬಾಗಲಕೋಟೆಯಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ. ಬಾಗಲಕೋಟೆಯಲ್ಲಿ ಇಲಾಖೆಗೆ ನಾವು 5 ವರ್ಷದಿಂದ ಹಿಂದೂ ಸಂಘಟನೆಗಳು ಅವ್ರಿಗೆ ಮನವರಿಕೆ ಮಾಡ್ತಾ ಇದ್ವಿ ಮೇಡಮ್. ಈ ರೀತಿ ಇದೆ, ಇವ್ರನ್ನ ಹತ್ತಿಕ್ರಿ ಅಂತ ಸಹಿತ ಅವ್ರು ಕೇಳಲಾರ್ದೆ ಸುಮ್ಮನೆ ಇದ್ದಾರೆ ಮೇಡಮ್ ಒಂದಿಷ್ಟು ಅಧಿಕಾರಿಗಳು. ಅಲ್ಲ, ನಾವೆಲ್ಲ ಒಂದೇ ಒಗ್ಗಟ್ಟಾಗಿ ಬದುಕ್ತಾ ಇದೀವಿ, ಕೋಮು ಸೌಹಾರ್ದತೆ ನಮ್ಮಲ್ಲಿ ತುಂಬಾ ಚೆನ್ನಾಗಿದೆ ಅಂತೆಲ್ಲ ನಾವು ಮೆಸೇಜ್ಗಳನ್ನ ಕೊಡ್ತಾ ಇದ್ವಪ್ಪ. ಬಾಗಲಕೋಟೆ ಜಿಲ್ಲೆಯಲ್ಲಿ ಅದ್ ನೋಡೋದಕ್ಕೆ ಸಿಗ್ತಾ ಇತ್ತು ಅಂತ. ಬಟ್ ಯಾಕೆ ಒಗ್ಗಟ್ಟಿಲ್ವಾ? ಈಗ ಅವರ ಆಚರಣೆಗಳಾದಾಗ ಯಾರು ಕೂಡ ಅಡ್ಡಿಪಡಿಸಲ್ಲ, ಹಿಂದೂ ಧಾರ್ಮಿಕ ಆಚರಣೆಗಳಾದಾಗ ಯಾಕೆ ಅಡ್ಡಿಪಡಿಸ್ತಾರೆ? ಅದ್ರ ಉದ್ದೇಶ ಏನು ಅಂತ? ಮೇಡಮ್, ಸ್ಪಷ್ಟವಾಗಿ ಇವತ್ತು ಹೇಳ್ಬೇಕಂದ್ರೆ, ಇವತ್ತು ವಿಚಾರಧಾರೆಗಳನ್ನ ಹೆಂಗದಪ್ಪ ಅಂದ್ರೆ, ಬಾಗಲಕೋಟೆಯಲ್ಲಿ ಹಿಂದುತ್ವದ ಕೋಟೆ ಅಂತ ನಾವು ಭದ್ರಕೋಟೆ ಮಾಡಿದೀವಲ್ಲ, ಆ ಭದ್ರಕೋಟೆಯನ್ನ ಸಹಿಸಲಾರದೆ ಬಾಗಲಕೋಟೆಯಲ್ಲಿ ಎಲ್ಲಾ ವಿಚಾರಧಾರೆಗಳನ್ನ ಒಗ್ಗಟ್ಟಾಗಿ ಮಾಡಬಾರ್ದು. ಯಾಕಂದ್ರೆ ಬಾಗಲಕೋಟೆಯಲ್ಲಿ ಎಲ್ಲಾ ಸಮ್ಮೇಳನಗಳನ್ನ ಆಗ್ತಿದಾವೆ, ಸಮ್ಮೇಳನಗಳು, ಸಮಾವೇಶ, ವಿರಾಟ ಹಿಂದೂ ಸಮಾವೇಶಗಳು, ಎಲ್ಲಾ ಹಿಂದೂಗಳು ಒಗ್ಗಟ್ಟಾಗೋದನ್ನ ಸಹಿಸಲಾರದೆ ಮಾಡಿರ್ತಕ್ಕ ಕೃತ್ಯ ಅಂತ ಇದನ್ನು ನಾವು ಹೇಳ್ಬಹುದು ಮೇಡಮ್. ಅಲ್ಲ, ಏನಾಯ್ತು ಕುಮಾರಸ್ವಾಮಿ ಅವರ? ಅಂದ್ರೆ ಮಸೀದಿ ಒಳಗಡೆ ರಾಶಿ ಕಲ್ಲು ಎಲ್ಲಿಂದ ಬಂತು ಅನ್ನೋದು ಪ್ರಶ್ನೆ ಇದೆ. ಜೊತೆಗೆ ಚಪ್ಪಲಿ ಎಸೆದಿದ್ದಾರೆ, ಅವಮಾನ ಮತ್ತು ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದಾರೆ. ಅಟ್ಲೀಸ್ಟ್ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಅನ್ನೋದು ವಿಪರ್ಯಾಸದ ಸಂಗತಿ. ಯಾರನ್ನಾರು ರಕ್ಷಣೆ ಮಾಡ್ತಿದ್ದಾರೆ ಅಂತ ತಮಗೆ ಅನ್ಸುತ್ತಾ? ಮತ್ತು ಇನ್ನೊಂದು, ನಾವು ಪೊಲೀಸ್ ಇಲಾಖೆ ವಿನಂತಿ ಏನ್ ಮಾಡ್ಕೊತೀನಿ ಅಂದ್ರೆ ಮೇಡಮ್, ಅಷ್ಟೆಲ್ಲ ಇವ್ರು 2 ತಾಸು ಮುಂಚೆ ಮಸೀದಿ ಕಾಯ್ದಕ್ಕೋಸ್ಕರ ಒಂದು ಜೀಪ್ ಹಚ್ಕೊಂಡು ನಿಂತಿರ್ತಾರೆ. ಇವರೆಲ್ಲ ಒಳಗಡೆ ಹೋಗ್ಬೇಕಾದ್ರೆ ಏನೇನ್ ಹೋಯ್ತಾರೆ, ಏನೇನಿಲ್ಲ ಅನ್ನೋದು ತಾವು ಪೊಲೀಸ್ ಇಲಾಖೆಯವರು ಇದನ್ನ ಒಂದು ತಪಾಸಣೆ ಮಾಡಬೇಕಾಗಿತ್ತು. ನಮ್ದು ಇಷ್ಟೆಲ್ಲ ಆಗ್ಬೇದ್ರು ಇಲ್ಲಿ ನಮ್ ಸಭೆ ಹೋಗುತ್ತೆ, ಇಲ್ಲಿ ಶೋಭಾಯಾತ್ರೆ ಹೋಗುತ್ತೆ ಅನ್ನೋದು ಪೊಲೀಸ್ ಇಲಾಖೆಯವರು ಗೊತ್ತಿರುತ್ತೆ. ಇವತ್ತೊಂದಿನ ಆಮೇಲೆ ನಮಾಜ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತು ಅಂತ ನಮ್ದು ಇದೊಂದು ಇಲಾಖೆಗೆ ವಿನಂತಿ ಮೇಡಮ್. ಅಂದ್ರೆ ಕುಮಾರಸ್ವಾಮಿ ಅವರೇ, ಈಗ ಮೊದಲು ಮಸೀದಿ ಒಳಗಡೆ ಹೋಗೋರು ಬರೋರ್ನ ಚೆಕ್ ಮಾಡಿದ್ದಾರೆ, ಮಾನಿಟರ್ ಮಾಡಿದ್ದಾರೆ ಪೊಲೀಸರು. ಅದನ್ನ ಮೀರಿ ಕೂಡ ಕಣ್ ತಪ್ಪಿಸಿ, ಹಂಗಾದ್ರೆ ಪೊಲೀಸರು ಬರ್ತಾರೆ ಅಂತ ಗೊತ್ತಿದ್ದೆ ಬೆಳಗಿನ ಜಾವನೆ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ರ? ಹಿಂಗೆ ಕಲ್ಲುಗಳನ್ನ ತಂದಿಡೋದು, ಚಪ್ಪಲಿಗಳನ್ನ ತಂದಿಡೋದು ಅಂತ? ಹೌದೌದು, ಮಸೀದಿಗೆ 2-3 ದ್ವಾರಗಳಿದಾವೆ ಮೇಡಮ್, 2 ಡೋರ್ಗಳಿದೆ. ಒಂದು ಡೋರ್ಗಳಲ್ಲಿ ಏನಾದ್ರು ಯೋಜನೆ ಮಾಡ್ಕೊಂಡಿರ್ಬೋದು ನಮಗೂ ಸಂಶಯಾಸ್ಪದ ಮೇಡಮ್. ಮತ್ತು ನೀವು ನೋಡಿದ್ರೆ ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಇದೆ, ಪೊಲೀಸ್ ಇಲಾಖೆಯವರು ಅವ್ರನ್ನ ಶಾಂತರಾಗಿ ಇಡ್ಲಿಕ್ಕೆ ಹೋದ್ರು, ಅದನ್ನ ತಡೆಗಟ್ಟಿ ಪೊಲೀಸ್ ಇಲಾಖೆಯವ್ರ ಮೇಲೆ ಹಲ್ಲೆ ಮಾಡಿದ್ರು. ಮತ್ತು ನಂತರ ಅಲ್ಲಿರ್ತಕ್ಕಂಥ 200 ಒಳಗಡೆ ಜನ ಅದಾರಂದ್ರೆ ಅದರಲ್ಲಿ ಒಂದು 50ರಿಂದ 60 ಜನ ಆಕ್ರೋಶಗೊಂಡು ಇನ್ನೇನು ಮೆರವಣಿಗೆ ಒಳಗೆ ನುಗ್ಗಿ ಮೆರವಣಿಗೆ ಹಾಳು ಮಾಡ್ಬೇಕು ಅನ್ನೋ ವಿಚಾರಧಾರಣೆ ಇಟ್ಕೊಂಡಿದ್ರು. ಈಗ ಕೇವಲ ಪೊಲೀಸ್ ಇಲಾಖೆ ಹೇಳೋದು 2-3 ಜನ ಬಂಧನ ಮಾಡಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ಉಳಿದವರು ಪ್ರೊವೋಕ್ ಮಾಡ್ತಿದ್ರಲ್ಲ, ಅವ್ರನ್ನ ಯಾಕೆ ಬಿಟ್ರಿ ಇವರು ಇಲಾಖೆಯವರು? ಇದು ಒಂದು ಪ್ರಶ್ನಾತೀತವಾಗಿ ಉಳಿದಿದೆ ಮೇಡಮ್ ಬಾಗಲಕೋಟೆ. ಅಲ್ಲ ಕುಮಾರಸ್ವಾಮಿ ಅವರು, ಅಟ್ಲೀಸ್ಟ್ ಮೆರವಣಿಗೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಪೊಲೀಸರು ಭದ್ರತೆ ಒದಗಿಸಬೇಕಾಗಿತ್ತು, ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು. ಓಕೆ, ವಾಪಸ್ ಬರ್ತೀನಿ. ಈಗ ಮಾತನಾಡೋದಕ್ಕೆ ಸ್ವತಃ SP ಗೋಯಲ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಹೆಂಗಿದ್ದೀರಿ ಸರ್? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ.
ಕುಮಾರಸ್ವಾಮಿ ಅವರೀಗ ನನ್ನ ಪ್ರಶ್ನೆ ಏನಂತಂದ್ರೆ ಮೆರವಣಿಗೆ ಹೋಗುತ್ತೆ ಅಂತ ಪೊಲೀಸರಿಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿರ್ತೀರಿ, ಆದ್ರೆ ಭದ್ರತೆ ಒದಗಿಸಬೇಕಾಗಿತ್ತು, ಹೆಚ್ಚಿನ ಫೋರ್ಸ್ ಸ್ಥಳದಲ್ಲಿ ಇರಬೇಕಾಗಿತ್ತು, ಬಟ್ ಯಾವ ಕೆಲಸನೂ ಆಗ್ಲಿ. ಆದ್ರೆ ಯಾರ ಭಯಾನೂ ಇಲ್ಲ, ಪೊಲೀಸರ ಮೇಲೆ ಕಲ್ಲು ತೂರ್ತಾರೆ. SP ಅವ್ರ ಕುತ್ತಿಗೆಗೆ ಗಾಯ ಆಗಿದೆ ಅಂದ್ರೆ ಯಾರ ಭಯಾನೂ ಇರ್ಲಿಲ್ವಾ ಕಿಡಿಗೇಡಿಗಳಿಗೆ ಅಂತ? ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಇನ್ಯಾರು ನಿಂತಿರ್ಬೇಕಲ್ಲ. ಇದೆ ಮೇಡಮ್, ಅದು ಪಕ್ಕಾ ಇದೆ. ಯಾಕಂದ್ರೆ ಬಾಗಲಕೋಟೆ ಅಲ್ಲ, ಇಡೀ ದೇಶಾದ್ಯಂತ ಇಡೀ ರಾಜ್ಯಾದ್ಯಂತ DJ ಹಳ್ಳಿ, KJ ಹಳ್ಳಿ, ಪಾದರಾಯನಪುರ ಘಟನೆ, ಹುಬ್ಬಳ್ಳಿ ಘಟನೆ ನೋಡಿದ್ರೆ ಇನ್ನೇನು ಪೊಲೀಸರನ್ನು ಬಾಗಲಕೋಟೆ ಮೇಲೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಪೊಲೀಸ್ ಇಲಾಖೆ ನಾವು ಮೊದಲಿಂದ ಹೇಳ್ಕೊಂಡು ಬಂದಿದ್ವಿ. ನೀವು ಹತ್ತಿಕ್ಲೇ ಹೋದ್ರಿದ್ರೆ, ನಾನು ಒಂದ್ ತಿಂಗಳ ಒಂದ್ ಬೇರೆ ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ನೀವು ಪೊಲೀಸ್ ಇಲಾಖೆಯಲ್ಲಿ ಅವ್ರನ್ನ ಹತ್ತಿಕ್ಲೆ ಹೋದ್ರೆ ನಿಮ್ಮ ಮೇಲೆ ಕಲ್ಲೆಸಿತಾರೆ ಅಂತ 100ಕ್ಕೆ 100 ಈ ವಿಚಾರವನ್ನ ಮೊದಲೇ ಹೇಳಿದ್ದೆ ನಾನು. ಇದನ್ನ ಅವ್ರು ಅರ್ಥ ಮಾಡ್ಕೊಂಡು ಅವ್ರನ್ನ ಹಿಂಗಾಗುತ್ತೆ ಅಂತ ಮೇಡಮ್. ಮತ್ತೆ ಇದು ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ, ಗುಪ್ತಚರ ಇಲಾಖೆ ಪ್ರಕಾರ ಇವ್ರನ್ನ ಹತ್ತಿಕ್ಕಲು ಸ್ವಲ್ಪ ವಿಫಲವಾಗಿದೆ ಅಂತ ನನ್ಗೆ ಹೇಳಲಿಕ್ಕೆ ವಿಚಾರ ಮೇಡಮ್. ಯಾಕಂದ್ರೆ ಈಗ ಈ ಹಿಂದೆ ಹಿಂದೂಗಳ ಈ ಧಾರ್ಮಿಕ ಆಗುವಾಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಿಂಗೇನಾದ್ರೂ ಕಲ್ಲು ತೂರಾಟ, ಹಿಂಗ್ ಗಲಭೆ ಎಬ್ಬಿಸೋ ಪ್ರಯತ್ನ ಆಗಿತ್ತಾ ಈ ಇಷ್ಟು ದೊಡ್ಡ ಮಟ್ಟದಲ್ಲಿ? ಬಾಗಲಕೋಟೆಯಲ್ಲಿ ಒಂದ್ 20 ವರ್ಷದ ಹಿಂದ್ಗಡೆ ಏನೋ ಆಗಿತ್ತು ಅಂತ ನಾವು ಕೇಳ್ಕೊಂಡಿದ್ವಿ, ಬಟ್ ಈಗಿನ ವಿಚಾರದಲ್ಲಿ ಆಗಿದ್ದಲ್ಲ 20 ವರ್ಷ ನಂತರ. ಆದ್ರೆ ಹಿಂದೂಗಳ ಮೇಲೆ, ಭಾವನೆಗಳ ಮೇಲೆ ಧಕ್ಕೆ ಆಗುವಂತ ಕೆಲಸ ಪ್ರತಿ ವರ್ಷ ಮಾಡ್ತಿದ್ದಾರೆ. ಅನಧಿಕೃತಗಳ ಮಸೀದಿಗಳ ನಿರ್ಮಾಣ ಮಾಡ್ತಿದ್ದಾರೆ. ಇಲ್ಲಿ ಯಾವುದೂ ಅಧಿಕಾರಿಗಳಿಗೆ ಕಿಮ್ಮತ್ತೇ ಇಲ್ಲ ಮೇಡಮ್. ಅಧಿಕಾರಿಗಳಿಗೆ ಕಿಮ್ಮತ್ತಿಲ್ಲಾರ್ದಂತ ಕೆಲಸವನ್ನ ಒಂದಿಷ್ಟು ಜಿಹಾದಿ ಬೋಧನೆ ಮತ್ತು ಮದ್ರಾಸ್ನಲ್ಲಿ ಕಲ್ತು ಬಂದಿರತಕ್ಕಂತ ಯುವಕರು 100ಕ್ಕೆ 100 ಮಾಡ್ತಿದ್ದಾರೆ ಅಂತ ಹೇಳಿಕ್ಕೆ ಬಯಸ್ತು ಮೇಡಮ್. ಓಕೆ ಕುಮಾರಸ್ವಾಮಿ ಅವರೇ, ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.